ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವನಿತಾ ರಾಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿರೋದು ಏನಕ್ಕಪ್ಪ ಅಂತಂದರೆ, ಇವತ್ತು ನಾನು ಹೇರ್ ಕೇರ್ ಯಾವ ಥರ ಮಾಡ್ಕೋತೀನಿ, ಅಂದರೆ ಯಾವಾಗಲೂ ನಾನು ನಾನು ಹೇರ್ನ ಯಾವ ಥರ ಕೇರ್ ಮಾಡ್ಕೋತೀನಿ, ಯಾವೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ತಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಬಂದು ಇದು ಆಯಿಲ್ ಇಟ್ಟಿರೋದು ಬಜಾಜ್ ಆಲ್ಮಂಡ್ ಡ್ರಾಪ್ಸು. ನನಗೆ ಇದು ಫಸ್ಟಿಗೆ ಯಾವುದದು ಪ್ಯಾರಾಶೂಟು ಕೊಬ್ಬರಿ ಎಣ್ಣೆ ಹಿಡ್ತಿದ್ದೆ. ನನಗಷ್ಟು ಅನಿಸಿಲ್ಲ ಅದು. ಅಂದರೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಏನಾಗ್ತಿತ್ತು ಅಂತಂದರೆ, ನಾನು ಜಾಸ್ತಿ ಆಯಿಲ್ನ ಇಡ್ತಾ ಇರಲಿಲ್ಲ. ಹಂಗಾಗಿ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದು ದಿನ ಬಿಟ್ಟು ದಿನ ಹಿಡ್ತಿದ್ದೆ ಆಯಿಲ್ನ, ಕೊಬ್ಬರಿ ಎಣ್ಣೆನ. ಅದರಲ್ಲೂ ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಅಕ್ಕ ನನಗೆ ಇದು ಸಜೆಸ್ಟ್ ಮಾಡಿದ್ರು. ಸೊ ಅವತ್ತಿನಿಂದ ಇಡ್ತಿದ್ದೀನಿ. ನೋಡಿ, ಬೇಬಿ ಹೇರ್ ಎಲ್ಲ ನನಗೆ ಗ್ರೋತ್ ಆಗ್ತಿದೆ. ಈ ಆಯಿಲ್ನ ಇಡ್ತಿದ್ದೀನಿ. ನೋಡಿ ಬೇಬಿ ಹೇರ್ ಯಾವ ಥರ ಬಂದಿದೆ ಅಂತ. ಸೊ ಈ ಆಯಿಲ್ನ ಇಟ್ಟಿದ್ದೀನಿ. ಅದು ನಾನು ನೆನ್ನೆನೇ ಇಟ್ಟೆ, ಇವತ್ತು ಸ್ನಾನ ಮಾಡೋಣ ಅಂತಂದ್ಬಿಟ್ಟು. ಹಂಗೆ ನಾನು ಹೇರ್ ಕೇರ್ ಮಾಡ್ಕೋತಿದ್ದೆ ಇವತ್ತು. ಹಂಗೆ ನಿಮಗೂ ತೋರಿಸೋಣ ಅಂತಂದ್ಬಿಟ್ಟು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇಳಬೇಕು ಅಂತಂದರೆ, ನಾನು ಫಸ್ಟು ಅಲೋವೆರಾ ಹಾಕ್ಕೋತೀನಿ. ಅದು ಯಾವ ಥರ ಹಾಕ್ಕೋತೀನಿ ಏನು ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಮನೆ ಹತ್ರನೇ ನನಗೆ ಅಲೋವೆರಾ ಗಿಡ ಇದೆ. ನೋಡಿ, ಇದು ಅಲೋವೆರಾ ಗಿಡ ಅಂತ. ಇದನ್ನು ನಾನು ಕಾಯಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಅಲ್ವಾ. ಸೊ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇದರಲ್ಲಿ ಜೆಲ್ ಬರುತ್ತೆ ಅಲ್ವಾ, ಅದನ್ನೆಲ್ಲ ತೆಗೆದ್ಬಿಟ್ಟು ನಾನು ತಲೆಗೆ ಹಾಕ್ಕೋತೀನಿ. ಸೊ ಹೆಂಗೆ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ರೀ. ಇದು ಚೆನ್ನಾಗಿ ದಪ್ಪ ಇರಬೇಕು. ಇದು ನೋಡಿ, ಇಲ್ಲಿದೆ, ಇದು ಸ್ವಲ್ಪ ದಪ್ಪ ಇದೆ. ಅದನ್ನು ಕಟ್ ಮಾಡ್ಕೊತೀನಿ. ಈಗ ನಾನು ಇದನ್ನು ಕಟ್ ಮಾಡ್ಕೊ ಬಂದಿದ್ದೀನಿ. ಇದು ಮಣ್ಣೆಲ್ಲ ಇದೆ ಸ್ವಲ್ಪ, ಅಂದರೆ ಮಳೆ ಬಿದ್ದು ಮಣ್ಣೆಲ್ಲ ಆಗಿದೆ. ಇದನ್ನು ಫಸ್ಟು ನಾವು ವಾಶ್ ಮಾಡ್ಕೊಳ್ಳೋಣ. ಸೊ ವಾಶ್ ಮಾಡ್ಕೊತೀನಿ ರೀ. ಗೈಸ್, ನಾನೀಗ ಅಲೋವೆರಾನ ವಾಶ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇದನ್ನು ಈಗ ಕಾಯಿಸ್ಕೊಳ್ಳೋಣ ಬನ್ನಿ. ಲೈಟಾಗಿ ಬಿಸಿ ಮಾಡ್ಕೋಬೇಕು ಅಷ್ಟೆ. ಈಗ ಕಾಯಿಸ್ಕೊಂಡಿದ್ದೀನಿ. ಈಗ ಕಾಯಿಸ್ಕೋಬೇಕು, ಸ್ವಲ್ಪ ಬಿಸಿ ಸಾಕು. ಕಾಣಿಸ್ತಿದೆ ಅಂತ ನಾನು ಸುಕ್ಕೋತೀನಿ ಅಂತ. ಈಗ ಸುಕ್ಕೊಳ್ಳೋ ಸಾಕು, ನಮಗೆ ಆರಾಮಾಗಿ ಜಲ್ದಿ ಹೋಗುತ್ತೆ. ನೋಡಿ, ಈ ಥರ ಸ್ವಲ್ಪ ಶೇಡ್ ಆಗಬೇಕು. ಈ ಥರ ಸ್ವಲ್ಪ ಶೇಡ್ ಆದಮೇಲೆ ತಗೊಳ್ಳಿ. ಈ ಥರ ಸುಟ್ಕೊಂಡಿದ್ದಾದಮೇಲೆ ಇದನ್ನು ಹೆಜ್ಜಸ್ ಎಲ್ಲ ಕ್ಲೀನಾಗಿ ತಗೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ತಗೊಳ್ಳಿ. ಈ ಥರ ಎಡ್ಜಸ್ನ ರಿಮೂವ್ ಮಾಡ್ಕೊಬಿಡಿ ಸ್ವಲ್ಪ. ಆಗ ನಿಮಗೆ ಜೆಲ್ ತಗೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಯಾಕೆ ಅಂತಂದರೆ ಹೆಜ್ಜಸ್ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಜೆಲ್ ನೀಟಾಗಿ ಹೊರಗಡೆ ಬಂದುಬಿಡುತ್ತೆ ನಮಗೆ. ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಆಫ್ಗೆ ಕಟ್ ಮಾಡಿಕೊಂಡು ಮತ್ತು ಇದನ್ನು ಒಂದು ನಿಮಿಷ ಇದು ಲೇಯರ್ ಮಾಡ್ಕೊಬಿಡಿ. ಈ ಥರ ಸಿಪ್ಪೆ ರಿಮೂವ್ ಮಾಡ್ಕೋಬೇಕು. ಸೊ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಕಟ್ ಮಾಡಿ. ತಣ್ಣಗಿಲ್ಲ ಅಂತಂದರೆ ಮತ್ತೆ ಸುಡೋ ಚಾನ್ಸಸ್ ಇರುತ್ತೆ. ಜಲ್ಲಿ ಫಾರ್ಮ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ತಣ್ಣಗಾಗೋದಕ್ಕೆ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಲ್ವಾ. ಈ ಥರ ತೊಗೊಬಿಡ್ಬೇಕು. ಆಮೇಲೆ ಬಾಚಣಿಗೆ ತಗೊಂಡು ನೀವು ಜೆಲ್ನ ರಿಮೂವ್ ಮಾಡ್ಕೊಳ್ಳೋದು. ಈ ಥರ ಕಾಣಿಸ್ತಿದ್ಯಾ? ಈ ಥರ ಮಾಡಿ ಈಸಿಯಾಗಿ ಜೆಲ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬಂದ್ಬಿಡುತ್ತೆ. ಒಂಥರ ಕ್ರೀಮ್ ಬೇಸ್ಡಾಗಿ ಬಂದ್ಬಿಡುತ್ತೆ ಜೆಲ್ ಎಲ್ಲನೂ. ಸೊ ರಿಮೂವ್ ಮಾಡ್ಕೊಳ್ಳಿ. ಗೈಸ್ ನೋಡಿ, ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಫೋಕ್ ತಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. 1-2-3 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಅದಕ್ಕಿಂತ ಜಾಸ್ತಿ ಏನು ಬೇಡ. 1-2-3 ಮಿನಿಟ್ಸ್ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ. ಆ ಥರ ಮಾಡೋದ್ರಿಂದ ಜೆಲ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಅಂದರೆ ಸ್ಟೋರ್ಸಲ್ಲಿ ತರ್ತಿರಲ್ವ, ಅದೇ ಥರ ಇರುತ್ತೆ. ಆ್ಯಂಡ್ ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ಬೆನಿಫಿಟ್ಸ್ ಏನಪ್ಪ ಅಂತ ಅಂದರೆ,
ಏನದು ಹೀಟ್ ಅಂತಾರಲ್ವಾ, ಬಾಡಿ ಫುಲ್ ಹೀಟ್ ಆಗಿದೆ ನನಗೆ ಅಂತಾರಲ್ವಾ, ಆ ಹೀಟ್ ಎಲ್ಲ ಕಡಿಮೆ ಮಾಡುತ್ತೆ. ಆ್ಯಂಡ್ ತಲೆನೋವು ಏನಾದರೂ ಇತ್ತು ಅಂತ ಅಂದರೆ ಇದನ್ನು ಹಾಕೊಂಡಿದ್ದು ಒಂದು 5 ಮಿನಿಟ್ಸ್ಗೆ ತಲೆನೋವು ಕಡಿಮೆ ಆಗಿಬಿಡುತ್ತೆ. ನನಗೆ ಯಾವಾಗಾದರೂ ತಲೆನೋವು ಬರಲಿ, ನಾನು ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ನನಗೆ ದೂರ ಇರಬೇಕು, ನಾನು ಟ್ಯಾಬ್ಲೆಟ್ಸ್ ಎಲ್ಲ ತಿನ್ನೋದಿಲ್ಲ. ಸೊ ನನಗೆ ಯಾವಾಗಾದರೂ ಫೀವರ್ ಬಂದಾಗ ನಾನು ಮಾಡೋ ರೆಸಿಪಿನೇ ಇದು ಫಸ್ಟು. ನನಗೆ ತುಂಬ ತಲೆನೋಯ್ತಿದೆ ಇಲ್ಲ ಏನಾದರೂ ಸಮಥಿಂಗ್ ತಲೆನೋವು ಫುಲ್ಲು ಒಂದೇ ಕಡೆ ತಲೆನೋವು ಬಂದ್ಬಿಡುತ್ತೆ ಗೈಸ್. ನನಗೆ 2 ಡೇಸಿಂದ ಕರೆಕ್ಟಾಗಿ ಈ ಕಡೆ ಫುಲ್ ಈ ಭಾಗ ಎಲ್ಲ ನೋಯ್ತಿದೆ, ಇದಿಷ್ಟು ಅಂದರೆ ಇಷ್ಟು ನೋಯ್ತಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಇವತ್ತು ಹೆಂಗೋ ಈ ರೆಸಿಪಿ ಮಾಡ್ತಿದ್ದೀನಿ. ತಲೆನೋವು ಒಂದು 5 ಮಿನಿಟ್ಸಲ್ಲೇ ಕಮ್ಮಿ ಆಗುತ್ತೆ, ಇದಕ್ಕೆ ನಾನು ಶ್ಯೂರ್, ನಾನು ಗ್ಯಾರಂಟಿ ಕೊಡ್ತಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ. ಒಂದು 5 ಮಿನಿಟ್ಸ್ ಅಂದರೆ ನಿಮ್ಗೆ ಟೈಮ್ ಇತ್ತು ಅಂತಂದರೆ ಒಂದು 5 ಮಿನಿಟ್ಸ್ವರೆಗೂ ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ 1, 2 or 3 ಮಿನಿಟ್ಸಲ್ಲಿ ಮಾಡ್ಕೊಳ್ಳಿ. ನನಗೆ ಇವತ್ತು ಜಾಸ್ತಿ ಟೈಮ್ ಇಲ್ಲ, ಏಕೆಂತಂದರೆ ನಾನು ನಾಳೆ ಟೆಂಪಲ್ಗೆ ಹೋಗಬೇಕು. ಸೊ ಮನೆಗಳೆಲ್ಲ ಇವತ್ತೇ ಕ್ಲೀನ್ ಮಾಡ್ಕೊತೀನಿ. 5 o'clockಗೆ ಹೋಗಬೇಕು, ಅಂದರೆ ಒಂದು 6 o'clockಗೆ ಬಿಡಬೇಕಾಗುತ್ತೆ ಮನೆ. ಸೊ ಅದಕ್ಕೋಸ್ಕರ ನಾನು ಇವತ್ತೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಹಂಗಾಗಿ ನನಗೆ ಟೈಮ್ ಇಲ್ಲ, ಹಂಗಾಗಿ ನಾನು 1 or 2 ಮಿನಿಟ್ಸ್ ಮಾತ್ರ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ಅಲ್ವಾ. ಇವಾಗ ಇದನ್ನು ತಲೆಗೆ ಅಪ್ಲೈ ಮಾಡ್ಕೋಬೇಕು. ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಏನು ಅಂತ ಹೇಳ್ತೀನಿ ಬನ್ನಿ. ಇದು ನನ್ನ ತಲೆಗೆ ಸಾಕಾಗಲ್ಲ, ಬಟ್ ನೋಡೋಣ ಹೇಗಿರುತ್ತೆ ಏನು ಅಂತ. ನೋಡಿ ಆಯಿಲು ಚೆನ್ನಾಗಿ ಇಟ್ಟಿದ್ದೆ, ನಾನು ನೆನ್ನೆನೇ ಇಟ್ಟಿದ್ದೆ ಆಯಿಲು. ನೋಡಿ ನೆನ್ನೆನೇ ಆಯಿಲ್ ಇಟ್ಟಿದ್ದೆ ನಾನು. ಸೊ ಈಗ ಅಪ್ಲೈ ಮಾಡೋಣ ಬನ್ನಿ. ಕೈಯಲ್ಲಿ ಈ ಥರ ಸ್ವಲ್ಪ ತೊಗೊಳ್ಳಿ, ಈ ಥರ ಸ್ವಲ್ಪ ತೊಗೊಂಡು ಕೈಯಲ್ಲಿ ಸ್ಕ್ಯಾಲ್ಪ್ಗೆ ಈ ಥರ ಹಚ್ಕೋಬೇಕು. ಸ್ಕ್ಯಾಲ್ಪ್ಗೆ ಯಾಕಪ್ಪ ಹಚ್ಚಬೇಕು ಅಂತಂದರೆ ನಮಗೆ ಡ್ಯಾಂಡ್ರಫ್ ಇರುತ್ತೆ, ಕರೆಕ್ಟಾ? ಆ ಡ್ಯಾಂಡ್ರಫ್ ಎಲ್ಲ ಇದರಲ್ಲಿ ರಿಮೂವ್ ಆಗುತ್ತೆ. ಡ್ಯಾಂಡ್ರಫ್ ಏನಿರುತ್ತೆ ಅದು ತುಂಬ ಅಂದರೆ ತುಂಬಾ ಕಡಿಮೆ ಆಗುತ್ತೆ. ನೋಡಿ ನನಗೆ ಡ್ಯಾಂಡ್ರಫೇ ಇಲ್ಲ, ಇದನ್ನು ಹಾಕ್ಕೊಂಡಾಗಿಂದನೇ ಡ್ಯಾಂಡ್ರಫ್ ಕಡಿಮೆ ಆಗಿರೋದು. ಸೊ ಅದಕ್ಕೆ ಇದು ಬಿಡ್ದಿರ ನಾನು ಅಪ್ಲೈ ಮಾಡ್ತಾ ಇರ್ತೀನಿ, ಆವಾಗ ಈ ಥರ ಮಾಡ್ಕೋತೀನಿ. ಸೊ ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು, ಎಲ್ಲ ಹೇರ್ಗೂ ಅಪ್ಲೈ ಮಾಡಬೇಕು. ಆಮೇಲೆ ಮೇಲೆ ಸ್ವಲ್ಪ ಈ ಥರ ಹಚ್ಕೋಬೇಕು. ತಲೆನೋವು ಎಷ್ಟು ಬೇಗ ವಾಸಿ ಆಗುತ್ತೆ ಗೊತ್ತಾ ಗೈಸ್ ಇದನ್ನು ಹಾಕೋದ್ರಿಂದ. ಸೊ ಹಿಂದೆ ಹಾಕ್ಕೊಂಡ್ಮೇಲೆ ಸಿಗ್ತೀನಿ ನಾನು. ಹಾಕ್ಕೊಳ್ಳೋದಕ್ಕೆ ಒಬ್ಬರು ಸಪೋರ್ಟ್ ಇದ್ದರೆ ಸಪೋರ್ಟ್ ತೊಗೊಳ್ಳಿ. ಹಿಂದೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ನನಗೂ ಅಷ್ಟೇ ಕಷ್ಟ ಆಗುತ್ತೆ. ನಮ್ಮ ಅಕ್ಕ ಎಲ್ರಿಗೂ ಮದುವೆ ಆದ ಕಾರಣ ನಾನೇ ಹಾಕ್ಕೋಬೇಕು, ಹಾಕೋದಕ್ಕೆ ಯಾರೂ ಇಲ್ಲ. ಎಷ್ಟು ತಣ್ಣಗಿದೆ ಗೊತ್ತಾ ಸೀರಿಯಸ್ಲಿ. ಹಿಂದೆ ಹಾಕೋದಕ್ಕೆ ಒಬ್ರು ಸಪೋರ್ಟ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಗೈಸ್, ಈ ಥರ ಕಷ್ಟ ಕೊಡೋ ಬದಲು. ಸೊ ನಾವು ಹೇರ್ನ ಬಿಡಬಾರ್ದು, ಹೇರ್ಗೆ ಅಪ್ಲೈ ಮಾಡಬೇಕು. ನೋಡಿ ಯಾವ ಥರ ಮಾಡ್ತಿದ್ದೀನಿ. ಸ್ಕ್ಯಾಲ್ಪ್ಗೆ ಮಾತ್ರ ಹಾಕ್ಬಿಟ್ಟು ಹೇರ್ನ ಬಿಟ್ಟರೆ ಹೇರ್ ಡ್ಯಾಮೇಜ್ ಇರುತ್ತೆ ಅಲ್ವಾ. ಸೊ ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ, ಇದನ್ನು ಹಾಕೋದ್ರಿಂದ ಇನ್ನೂ ಒಂದು ಬೆನಿಫಿಟ್ ಇದೆ ಗೈಸ್. ನೀವು ಯಾವ ಸ್ಮೂತ್ನಿಂಗ್ ಆಗಲಿ ಸ್ಟ್ರೈಟ್ನಿಂಗ್ ಆಗಲಿ ಮಾಡಿಸೋ ಅಷ್ಟಿರಲ್ಲ. ಇದನ್ನು ಹಾಕ್ಬಿಟ್ರೆ ಸ್ಮೂತ್ ಆಗಿಬಿಡುತ್ತೆ ಹೇರು. ಸೊ ಯಾವ ಸ್ಮೂತ್ನಿಂಗೂ ಬೇಕಿರಲ್ಲ, ಯಾವ ಸ್ಟ್ರೈಟ್ನಿಂಗೂ ಬೇಕಿರಲ್ಲ. ಫುಲ್ ಹೇರ್ಗೆ ಅಪ್ಲೈ ಮಾಡಿ. ಆ್ಯಂಡ್ ನೀವು ಮಿಸ್ಟೇಕ್ ಮಾಡ್ಕೊಳ್ಬೇಡಿ, ಎಣ್ಣೆ ಇಟ್ಬಿಟ್ಟೆ ಅಪ್ಲೈ ಮಾಡ್ಕೊಳ್ಳಿ. ಎಣ್ಣೆ ಇಟ್ಟಿಲ್ಲ ಅಂದರೆ ಏನು ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಎಣ್ಣೆ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ, ಹೇರ್ ಗ್ರೋತ್ ಆಗೋದಕ್ಕೂ ಸಪೋರ್ಟ್ ಮಾಡುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಎಣ್ಣೆ ಇಟ್ಬಿಟ್ಟು ಮತ್ತೆ ಇದನ್ನು ಹಾಕೋದ್ರಿಂದ ಆ್ಯಂಡ್ ಸ್ಮೂತ್ ಆಗುತ್ತೆ ಹೇರು. ನಾನು ಸಜೆಸ್ಟ್ ಮಾಡೋದು ಎಣ್ಣೆ ಅಂತಂದರೆ ಬಜಾಜ್ ಆಲ್ಮಂಡ್ ಡ್ರಾಪ್ಸು. ಅದು ಬಿಟ್ಟರೆ ಇನ್ನೊಂದು ಆಯಿಲ್ ಇದೆ, ಅದು ಯೂಸ್ ಮಾಡಬೇಕು ನೆಕ್ಸ್ಟು. ನಾನು ಯೂಸ್ ಮಾಡಿದ ನಂತರ ನಾನು ನಿಮ್ಗೆ ಹೇಳ್ತೀನಿ ಯಾವ ಆಯಿಲು ಏನು ಹೇಗೆ ವರ್ಕೌಟ್ ಆಗಿದೆ ಅಂತ. ಫಸ್ಟ್ ನಾನು ಯೂಸ್ ಮಾಡ್ತೀನಿ, ಅದಾದಮೇಲೆ ನಿಮಗೆ ಹೇಳ್ತೀನಿ. ಏಕೆಂತಂದರೆ ನಾನು ಇವಾಗ ಹೇಳ್ಬಿಟ್ಟು ನೀವು ಅದನ್ನು ಯೂಸ್ ಮಾಡಿ ಸೊ ಬ್ಲೈಮ್ ಮಾಡಬಾರ್ದು ಅಲ್ವಾ. ಹಂಗಾಗಿ ಫಸ್ಟ್ ನಾನು ಯೂಸ್ ಮಾಡ್ತೀನಿ, ಆಮೇಲೆ ನಿಮಗೆ ಹೇಳ್ತೀನಿ. ಓಕೆ ನೋಡಿ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ನೋಡಿ ಹೇರ್ಗೂ ಸಮೇತ ಅಪ್ಲೈ ಮಾಡಿದ್ದೀನಿ ನಾನು, ಗೊತ್ತಾಗ್ತಿದೆ ಅಲ್ವಾ. ಹಿಂದೆ ಹೇರ್ಗೆ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ನಿಮಗೆ ಯಾರಾದರೂ ಸಪೋರ್ಟ್ ಇದ್ರು ಅಂತಂದರೆ ಅವ್ರ ಸಪೋರ್ಟ್ನ ತೊಗೊಳ್ಳಿ ಖಂಡಿತ. ಸೊ ಅಷ್ಟು ಹೇಳ್ತೀನಿ. ಫಸ್ಟಿಗೆ ನನಗೆ ಎಷ್ಟು ಹೇರ್ ಫಾಲ್ ಆಗ್ತಿತ್ತು ಅಂದರೆ ನಾನು ನಿಜವಾಗ್ಲೂ ಭಯ ಬಿದ್ದುಬಿಟ್ಟಿದ್ದೆ, ಎಲ್ಲಿ ನನ್ನ ಹೇರು ಫುಲ್ ಹೊರಟೋಗ್ಬಿಡ್ತು, ನಾನು ಬಿಗ್ ಹಾಕೊಂಡು ಓಡಾಡಬೇಕಾಗಿರುತ್ತೇನೋ ಅಂತ. ಬಟ್ ಈಗ ಆ ಭಯ ಇಲ್ಲ, ಏಕೆಂತಂದರೆ ನಾನು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನನಗೆ ಬೇಬಿ ಹೇರ್ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಬೇಬಿ ಹೇರು. ಇದು ಇಲ್ಲೇ ಇಲ್ಲ, ಫಸ್ಟ್ ಇಲ್ಲಿಗೆ ಆಗೋಗ್ಬಿಟ್ಟಿತ್ತು ನನಗೆ ಫೋರ್ಹೆಡು. ಈ ಕಿವಿ ಇದೆಯಲ್ವಾ ಅಪ್ಪರ್ ಹಿಯರಿಂದ ಈ ಥರ ಬಂದ್ಬಿಟ್ಟಿತ್ತು. ನನಗೆ ಸಕ್ಕತ್ ಭಯ ಇಟ್ಕೊಬಿಟ್ಟಿತ್ತು. ನನ್ನ ಅಮ್ಮನಿಗೆಲ್ಲ ಹೇಳ್ತಿದ್ದೆ ಏನಮ್ಮ ಇದು ಈ ಥರ ಆಗ್ಬಿಡ್ತಿದೆ ಅಂತ. ನಮ್ಮಮ್ಮ ಹೇಳಿದ್ರು ವಿದ್ಯಾಕ್ಷಣ ಬಿಡು ಅಂತ. ಬಟ್ ಇದನ್ನೆಲ್ಲ ಮಾಡೋದ್ರಿಂದ ನನಗೆ ತುಂಬಾ ಕಂಟ್ರೋಲ್ ಆಗಿದೆ. ಆ್ಯಂಡ್ ಬೇಬಿ ಹೇರ್ ಫುಲ್ ಸ್ಟಾರ್ಟ್ ಆಗಿದೆ. ನೋಡ್ಬೋದು ನೀವು, ನೋಡಿ ಬೇಬಿ ಹೇರ್ ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ನೋಡಿ ಕಾಣಿಸ್ತಿದೆ ಅಲ್ವಾ, ಇದೆಲ್ಲ ಬೇಬಿ ಹೇರು ಸ್ಟಾರ್ಟ್ ಆಗ್ತಿದೆ. ಸೊ ಗ್ರೋತ್ ಆಗ್ತಿದೆ. ಇದನ್ನು
ಇನ್ನು ನನಗೆ ಮಿಕ್ಕಿದೆ ಸ್ವಲ್ಪ, ಅಂದರೆ ನನಗೆ ಬ್ಯಾಕ್ ಯಾರೋ ಸಪೋರ್ಟ್ ಇಲ್ಲ, ಅದಕ್ಕೋಸ್ಕರ ನಾನು ಫ್ರಂಟಿಗೆ ಅಪ್ಲೈ ಮಾಡ್ಕೋತೀನಿ ಅದನ್ನು. ನಿಮ್ಮ ಬೇಬಿ ಹೇರ್ ಏನಿರುತ್ತೆ ಅದನ್ನು ಬಿಡಬಾರ್ದು ನೀವು, ಅದನ್ನು ಬಿಟ್ಟರೆ ಮತ್ತೆ ಗ್ರೋತ್ ಆಗಲ್ಲ, ಅದು ಹೆಲ್ದಿ ಇರಬೇಕಲ್ವಾ. ಬೇಬಿ ಹೇರೇ ಬಿಡಪ್ಪ ಅಂತ ಹೇಳ್ಬಿಟ್ಟು ನಾವು ಅದನ್ನು ನೆಗ್ಲಿಜೆನ್ಸಿ ಮಾಡಬಾರ್ದು. ಸೊ ಈ ಥರ ಅಪ್ಲೈ ಮಾಡ್ಕೋಬೇಕು ನೀಟಾಗಿ. ನಾನು ಆ ಕಡೆಗೆ ಜಾಸ್ತಿ ನೋಡ್ತಿರೋದು, ನನಗೆ ಅಲ್ಲಿ ಮಿರರ್ ಇದೆ, ಸೊ ಫೋನಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಆ ಕಡೆಗೆ ನೋಡಿಬಿಟ್ಟು ಹಾಕೋತಿದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ. ನೋಡಿ ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅಂತ, ಫುಲ್ ತೇವ ಆಗ್ಬಿಟ್ಟಿರಬೇಕು ಕೂದಲು. ಆಮೇಲೆ ಇದನ್ನು ನೋಡಿ ಹಾಕ್ಕೊಬಿಡಿ. ನೋಡಿ ಈ ಥರ ಟೈಟಾಗಿ ಮುಡಿ ಹಾಕ್ಕೊಬಿಡಿ. ನೋಡಿ ಗಾಯ್ಸ್, ಅದು ಕಾಮನ್, ಈ ಥರ ಎಲ್ಲ ಬಿಡೋದಿಲ್ಲ ಕಾಮನ್. ನೀವು ಹಾಕ್ಕೋಬೇಕಾದ್ರೆ ಯಾವುದಾದ್ರೂ ಒಂದು ಟವಲ್ ಏನಾದರೂ ಹಾಕ್ಕೊಂಬಿಟ್ಟು ಹಾಕ್ಕೊಳ್ಳಿ. ನೋಡಿ ನಂದು ಫಿನಿಶ್ ಆಗಿದೆ. ನಂದು ಈಗ ಹೇರ್ ಫಾಲ್ ತುಂಬ ಕಡಿಮೆ ಆಗಿದೆ ನೋಡಿ, ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ನಾನು ಸ್ನಾನ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಇದು ಹಾಕ್ಕೊಂಡು ಒಂದು 15 or 30 ಮಿನಿಟ್ಸ್ ಆ ಥರ ಹಾಗೆ ಬಿಟ್ಬಿಡಿ. ಅದಾದಮೇಲೆ ವಾಶ್ ಮಾಡ್ಕೊಳ್ಳಿ, ಹೆಡ್ ಬಾತ್ ಮಾಡಿ, ಆಗ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ಹೆಡ್ ಬಾತ್ ಮಾಡಿದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬೈ ಬಾಯ್. ಗೈಸ್, ಹೀಗೆ ತಾನೇ ನಾನು ಹೆಡ್ ಬಾತ್ ಮಾಡ್ಕೊಬಂದೆ. ಹೆಡ್ ಬಾತ್ ಮಾಡಿ ಒಂದು 5 to 10 ಮಿನಿಟ್ಸ್ ಆಯಿತು. ಹೇರ್ ಇನ್ನೂ ಡ್ರೈ ಆಗಿಲ್ಲ. ಸೊ ಆದರೂ ನೋಡಿ ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಿದೆ ಹೇರು, ನೋಡಿದ್ರಲ್ವಾ. ಆ್ಯಂಡ್ ನೋಡಿ ಸಿಕ್ಕು ಸಹ ಇಲ್ಲ ನನ್ನ ತಲೆಯಲ್ಲಿ, ಅಂದರೆ ಗಂಟೆಲ್ಲ ಕಟ್ಟೋದಿಲ್ಲ. ಸೊ ಇಷ್ಟು ಸಾಫ್ಟಾಗಿರೋ ಹೇರ್ ನಿಮಗೂ ಬೇಕು ಅಂತಂದರೆ ನಾನು ಹೇಳಿರೋ ಟ್ರಿಕ್ನ ಒಂದ್ಸಲ ಫಾಲೋ ಮಾಡಿ ನೋಡಿ. ಡೆಫಿನೆಟ್ಲಿ ಅದು ವರ್ಕೌಟ್ ಆಗುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಏಕೆಂತಂದರೆ ನನ್ನ ಹೇರು ನೋಡಿಬೇಕು ಅಂದರೆ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟು ಎಷ್ಟು ಸಿಲ್ಕಿಯಾಗಿದೆ ಅಂತ. ಸೊ ನಿಮಗೂ ವರ್ಕೌಟ್ ಆಗುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಯಾವ ಥರ ಇದೆ ಏನು ಅಂತ. ಇನ್ನೂ ಮೋರ್ ವೀಡಿಯೋಸ್ ಬೇಕು ಅಂತಂದರೆ, ಇನ್ನೂ ಹೇರ್ ಕೇರ್ ಬಗ್ಗೆ ಇಲ್ಲ ಫೇಸ್ ಕೇರ್ ಬಗ್ಗೆ ಏನಾದರೂ ವೀಡಿಯೋಸ್ ಬೇಕು ಅಂತಂದರೆ ಡೆಫಿನೆಟ್ಲಿ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ಅದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಅದನ್ನು ಮರಿಬೇಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಾಮೆಂಟ್ಸು, ಲೈಕ್ಸ್ ಎಲ್ಲ ಕೊಟ್ರೇ ಅಲ್ವಾ ನನಗೂ ಮೂರು ವೀಡಿಯೋಸ್ನ, ಅಂದರೆ ತುಂಬ ಜಾಸ್ತಿ ವೀಡಿಯೋಸ್ನ ಮಾಡೋದಕ್ಕೆ ಸಪೋರ್ಟಿವ್ ಆಗಿರೋದು, ಎನರ್ಜಿ ಬರೋದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.